Hi, hello, namaste, welcome or welcome back to my channel and welcome to my bag collection video. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಬ್ಯಾಗ್ ಕಲೆಕ್ಷನ್ ಅಂದ ತಕ್ಷಣ ಪ್ರಾಡ, ಗುಚ್ಚಿ ಅಥವಾ ಈ ಥರದ್ದು ಲಕ್ಸುರಿ ಬ್ರ್ಯಾಂಡ್ ಹ್ಯಾಂಡ್ ಬ್ಯಾಗ್ ಹಿಂಗಿದ್ದನ್ನ ಬಾಲಿವುಡ್ ಸೇರಿದ ಹಾಗೆ ಇವಾಗ ನಮ್ಮ ಇನ್ಫ್ಲೂಯೆನ್ಸರ್ ಇಂಡಸ್ಟ್ರಿಯಲ್ಲಿ ಕೂಡ ಅದೊಂಥರ ಟ್ರೆಂಡ್ ಆಯ್ತಾ. ಬಟ್ ಪರ್ಸ್ನಲಿ ನನಗೆ ಈ ಥರದ ಹ್ಯಾಂಡ್ ಬ್ಯಾಗ್ಸ್ ಅಂತ ಏನಿರುತ್ತೆ ಅದರ ಶೌಕೀನ್ ಅಲ್ಲ. ನಾನು ಹಂಗಿದ್ದು ಶೋಕಿ ನನಗೆ ಇಲ್ಲ. ನನಗೆ ದುಡ್ಡಿಡಕ್ ಜಾಗ ಇಲ್ಲ ಅನ್ನೋ ಥರದ್ದು ವರ ದೇವ್ರು ಕೊಟ್ಟರು ಕೂಡ ಆ ಥರದ ಲಕ್ಸುರಿ ಬ್ರ್ಯಾಂಡ್ಗೆ ಹ್ಯಾಂಡ್ ಬ್ಯಾಗ್ನ ಸಲುವಾಗಿ ಇನ್ವೆಸ್ಟ್ ಮಾಡುವಂಥದ್ದು ನಾನು ನನ್ನ ಜೀವನದ ಯಾವುದೇ ಒಂದು ಹಂತದಲ್ಲಿ ದ ಪ್ರೊಬ್ಯಾಬಿಲಿಟಿ ಇಸ್ ವೆರಿ ಲೆಸ್, ನೆವರ್ ಅಂತ ಹೇಳೋದಿಲ್ಲ. ಬಟ್ ಡೆಫಿನೆಟ್ಲಿ ನಾನು ಅದೇ ದುಡ್ಡಲ್ಲಿ ಒಂದು ಕಂಟ್ರಿಯನ್ನ ನೋಡೋಕೆ, ಎಕ್ಸ್ಪೀರಿಯನ್ಸ್ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಅನ್ಲೆಸ್ ಆ ಹ್ಯಾಂಡ್ ಬ್ಯಾಗ್ಸ್ ಅಥವಾ ಅಂಥ ಒಂದಷ್ಟು ಲಕ್ಸುರಿ ಪ್ರಾಡಕ್ಟ್ ಇಂದ ಮತ್ತೆ ಯಾವತ್ತಾದ್ರೂ ಅದನ್ನ ರೀಸೇಲ್ ವ್ಯಾಲ್ಯೂ ಇಲ್ಲದೆ ಸುಮ್ಮನೆ ಮನೇಲಿ ಯಾವಾಗ್ಲೂ ಯಾವುದೋ ಒಂದು ಕಾಲದಲ್ಲಿ ತಗೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಸ್ಟಾಕ್ ಮಾಡಿ ಇಡೋದಿರತ್ತಲ್ವಾ. ಸೊ ಐ ಡೋಂಟ್ ಥಿಂಕ್ ಐ ವಿಲ್ ಬಿಕಮ್ ದ್ಯಾಟ್ ಪರ್ಸನ್ ಎಟ್ ಎನಿ ಫೇಸ್ ಆಫ್ ಮೈ ಲೈಫ್ ಅಂತ ಹೇಳ್ಬಹುದು ಸದ್ಯದ ಮಟ್ಟಿಗೆ. ಬಟ್ ನಂದು ಒಂದಷ್ಟು ಬ್ಯಾಗ್ಸ್ ಇದಾವೆ. ಆ ಬ್ಯಾಗ್ಸ್ ನನಗೆ ಭಯಂಕರ ಕ್ಯೂಟ್ ಅನಿಸಿ ತಗೊಂಡಿದ್ದು. ಅಂಡ್ ಇವತ್ತಿಗೂ ಕೂಡ ಅದನ್ನ ತಗೊಂಡಾಗ ಇದ್ರ ಮೇಲೆ ದುಡ್ಡು ಹಾಳು ಮಾಡಿದೆ ಈ ತರದ ಯಾವುದೇ ಫೀಲಿಂಗ್ ಇಲ್ಲ. ಅಂತ ಟಾಪ್ 5+1 ಬ್ಯಾಗ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನಾನ್ ಜಾಸ್ತಿ ಟ್ರಿಪ್ ಟ್ರಾವೆಲ್ ಹಿಂಗಿದ್ದಕ್ಕೆ ಹೋಗೋದಕ್ಕೆ ಇದು ಸ್ವಲ್ಪ ಕಂಫರ್ಟೇಬಲ್, ಅಂದ್ರೆ ಅನ್ಲೈಕ್ ಗರ್ಲಿಶ್ ಅಥವಾ ಲೇಡಿ ಹ್ಯಾಂಡ್ ಬ್ಯಾಗ್ಸ್ ತರದ ಬ್ಯಾಗ್ಸ್ ಅಲ್ಲ ಇದು. ಸೊ ಟ್ರಾವೆಲ್ಗೆ ಹೋಗುವಾಗ, ಟ್ರಿಪ್ಗೆ ಹೋಗುವಾಗ ಅಥವಾ ಸುಮ್ಮನೆ ಎಲ್ಲಾದ್ರೂ ಹಿಂಗೆ ಹತ್ರದಲ್ಲಿ ಎಲ್ಲಾದ್ರೂ ಓಡಾಡುವಾಗ ಅಂತಾದ್ರೂ ಕೂಡ ದಿಸ್ ಇಸ್ ಮೈ ಫೇವ್ರೇಟ್ ಬ್ಯಾಗ್ ಕಲೆಕ್ಷನ್ ನ ವಿಡಿಯೋ. ಇದರಲ್ಲಿ ಯಾವ್ಯಾವ ಬ್ಯಾಗ್ ಅನ್ನ ನಾನು ಎಲ್ಲೆಲ್ಲಿಂದ ತಗೊಂಡಿದ್ದೀನಿ ಅನ್ನೋದು ನೆನಪಾದಷ್ಟು ಹೇಳ್ತೀನಿ. ಒಂದ್ ವೇಳೆ ಅದು ಆನ್ಲೈನ್ ಅಲ್ಲಿ ಇವಾಗ್ಲೂ ಕೂಡ ಅವೈಲೇಬಲ್ ಇದೆ ಅಂತಂದ್ರೆ ನೀವು ತಗೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಲಿಂಕ್ ಅನ್ನ ಕೇಳ್ತೀರಾ ಅನ್ನೋ ಗ್ಯಾರಂಟಿ ನನಗೆ ಇರೋದಕ್ಕೆ. ಸೊ ಟ್ಯಾಗ್ಡ್ ಪ್ರಾಡಕ್ಟ್ಸ್ ಅಲ್ಲಿ ಎಷ್ಟು ಅವೈಲೇಬಲ್ ಇದೆಯೋ ಆನ್ಲೈನ್ ಲಿಂಕ್ ಅದನ್ನ ಕೊಡೋ ಪ್ರಯತ್ನವನ್ನ ಮಾಡ್ತೀನಂತೆ. ಸೊ ಲೆಟ್ಸ್ ಬಿಗಿನ್. ಇದು 5+1 ಅಂತ ಹೇಳಿದೆ ಅಲ್ಲ, ಆ ತರದ ಪ್ರಾಡಕ್ಟ್ +1 ಬ್ಯಾಗ್. ಇದು ಇಷ್ಟು ಕ್ಯೂಟು ಮರಿ ಅಂತಂದ್ರೆ ನೋಡಿ. ಈ ಬ್ಯಾಗ್ ಆಕ್ಚುಲಿ ನಾನು ಪ್ರೈಮರಿಯಲ್ಲಿ ಇದ್ದಾಗ ತಗೊಂಡಿದ್ದು. ಮೋರ್ ದ್ಯಾನ್ 20 years ಆಗಿದೆ ಈ ಬ್ಯಾಗ್. ಬಟ್ ಇನ್ನು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ನೋಡಿ. ಜಿಪ್ ವರ್ಕ್ ಆಗ್ತಾ ಇದೆ, ಒಳಗಡೆ ಇರೋ ಬಟ್ಟೆನು ನಾಟ್ ಬ್ಯಾಡ್. ಬಟ್ ಇಷ್ಟು ಕ್ಯೂಟ್ ಇದ್ದು ಇವನಿಗೆ ಹಿಂಗೆ ಬಾಯಿಗೆ ಈ ರೀತಿ ಅವನ ಕ್ಯೂಟ್ ಮಿಲ್ಕ್ ಬಾಟಲ್ ಅಂತ ಸೇರ್ಸೋ ತರದಲ್ಲಿ. ಅಂಡ್ ಇವನು ಕ್ಯೂಟು ಪೈ ಈ ರೀತಿ ಪಿಳಿ ಕಣ್ಣನ್ನ ಈ ರೀತಿ ಮಾಡ್ತಾನೆ. ಅವಾಗ ಒಂದು ಟ್ರೆಂಡ್ ಇತ್ತಾಯ್ತಾ, ನಾವು ಚಿಕ್ಕವ್ರು ಇರ್ಬೇಕಿದ್ರೆ ಈ ರೀತಿ ಬ್ಯಾಗ್ಸ್ ಭಯಂಕರ ಅಂತಂದ್ರೆ ಭಯಂಕರ ಪಾಪ್ಯುಲರ್ ಆಗಿತ್ತು. ಅಂಡ್ ಇದು ಶಿರಸಿಯಲ್ಲಿ ಕೂಡ ನನಗೆ ಸಿಕ್ಕಿರ್ಲಿಲ್ಲ. ನಾನು ನನ್ನ ಅಪ್ಪನ ಜೊತೆ ಹುಬ್ಳಿಗೆ ಹೋದಾಗ ಈ ಬ್ಯಾಗ್ ಅನ್ನ ನೋಡಿ, ಅದು ಹಿಂಗೆಲ್ಲ ಪಾಸ್ ಆಗ್ತಾ ಇದ್ವಿ ಕಾರಲ್ಲಿ, ನನ್ನ ಕಣ್ಣಿಗೆ ರಪ್ ಅಂತ ಕಾಣಿಸ್ತು. ಅಂಡ್ ನಂಗೆ ಎವ್ರಿ ಟೈಮ್ ಹಾಗೆ ಆಯ್ತಾ, ಯಾವ್ದಾದ್ರು ವಸ್ತು ಇರಬಹುದು ಅಥವಾ ವ್ಯಕ್ತಿಗಳಿರಬಹುದು, ಫಸ್ಟ್ ಗ್ಲಾನ್ಸ್ ಏನಿರತ್ತೆ ಯಾವುದು ರಪ್ಪು ಅಂತ ಇಷ್ಟ ಆಗತ್ತೆ ನೋಡಿ, ದಿಸ್ ಇಸ್ ಇಟ್, ಇದಕ್ಕಿಂತ ಬೆಟರ್ ಸಿಗ್ಬಹುದು, ಇದು ಮತ್ತೆ ಬೇರೆದ್ ನೋಡೋಣ, ಹಿಂಗಿದ್ದೆಲ್ಲ ನಂಗೆ ಯಾವುದು ತಲೆಯಲ್ಲಿರಲ್ಲ. ದ್ಯಾಟ್ ವಿಲ್ ಬಿ ಮೈ ಪರ್ಫೆಕ್ಟ್ ಚಾಯ್ಸ್ ಎವರ್ ಆಲ್ವೇಸ್. ಸೊ ಇದು ಅಂಥ ಒಂದು ಬ್ಯಾಗ್. ಅದಕ್ಕೋಸ್ಕರ ನಾನು ಇನ್ನು ಕ್ಯೂಟ್ ಆಗಿ ಇಟ್ಕೊಂಡಿದ್ದೀನಿ ಇದನ್ನ. ಸೊ ದಿಸ್ ಇಸ್ ದ್ಯಾಟ್ +1 ಬ್ಯಾಗ್. ಇದನ್ನ ನಾನು ಎಲ್ಲೂ ಹೊರಗಡೆ ಯೂಸ್ ಮಾಡೋದಿಲ್ಲ, ಬಟ್ ಇದನ್ನ ನಾನು ಒಂಥರ ಟ್ರೆಜರ್ ತರದಲ್ಲಿ ಇಟ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಒಂದು ಬ್ಯಾಗ್ ನನ್ನ ಫೇವ್ರೇಟ್ಗಿಂತನೂ ಹಾರ್ಟ್ಗೆ ಭಯಂಕರ ಹತ್ರ ಅಂತ ಹೇಳ್ಬೋದು. ಸೊ ಇವಾಗ ನನ್ನ ಟಾಪ್ 1 ಫೇವ್ರೇಟ್ ಬ್ಯಾಗ್ ಯಾವ್ದಾದ್ರು ಇದೆ ಸದ್ಯಕ್ಕೆ ಅಂತಂದ್ರೆ ದ್ಯಾಟ್ ವುಡ್ ಬಿ ದಿಸ್. ಎಷ್ಟು ಚಂದ ಕಲರ್. ಅಂಡ್ ಇದು ಸುಮ್ಮನೆ ಏನು ನೋಡೋಕಷ್ಟೇ ಚಂದ ಇದೆ ಅನ್ನೋ ತರದಲ್ಲಿ ಇಲ್ಲ ಆಯ್ತಾ. ಕನ್ವೀನಿಯಂಟ್. ನೀವು ಟ್ರಿಪ್ ಹೋಗ್ತೀರಾ ಅಂತಂದ್ರೆ ಇದರಲ್ಲಿ ಡೇ ಪ್ಯಾಕ್ ಅಂತ ಹೇಳ್ತಾರೆ ನೋಡಿ. ಸುಮ್ಮನೆ ಹೊರಗಡೆ ಓಡಾಡ್ಬೇಕಿದ್ರೆ ನಿಮ್ಮ ಪರ್ಸು, ಬಾಕಿ ಡಾಕ್ಯುಮೆಂಟ್ಸು, ನಿಮ್ ವಾಲೆಟು, ಈ ತರದಲ್ಲಿ ಒಂದು ವಾಟರ್ ಬಾಟಲ್, ಈ ತರದಲ್ಲಿ ಇದ್ರೊಳಗಡೆ ಬೇರೆ ಪಾಕೆಟ್ಸ್ ಇದೆ. ಕೀ ಇತ್ತು ಅಂತಂದ್ರೆ ರೂಮ್ದು, ಈ ತರ ಕನ್ವೀನಿಯಂಟ್ ಆಗಿ. ಅಂಡ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ಒಂದು ಪಾಕೆಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ನಮ್ಮ ಲಿಪ್ ಬಾಮು, ಲಿಪ್ಸ್ಟಿಕ್ ಅಥವಾ ಟಿಶ್ಯೂ, ಈ ತರದಲ್ಲಿ ಏನ್ ಹ್ಯಾಂಡಿ ಐಟಮ್ಸ್ ಅಂತ ಇರುತ್ತೆ. ಸೊ ಅದು ಈ ಬ್ಯಾಗ್ ಅಲ್ಲಿ ಪರ್ಫೆಕ್ಟ್. ಎಷ್ಟು ಕ್ಯೂಟ್ ಆಗಿ ಕಾಣಿಸುತ್ತೆ ಹಾಕೊಂಡ್ರೆ ಅಂತಂದ್ರೆ. ನನ್ನ ಭೂತಾನ್ ಟ್ರಿಪ್ ಅಲ್ಲಿ ಒಂದ್ಸತಿ ಇದನ್ನ ಹಾಕೊಂಡಿದ್ದೆ. ಎಷ್ಟು ಜನ ನನ್ಗೆ ಈ ಬ್ಯಾಗ್ ಎಲ್ಲಿ ತಗೊಂಡ್ರಿ ಅಂತ ಕೇಳಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವ್ರಿಗೆ ಆ ಲಿಂಕ್ ಕಳಿಸ್ಬೇಕು ಅಂತ ನೋಡಿದಾಗ ಇದು ಔಟ್ ಆಫ್ ಸ್ಟಾಕ್ ಆಗಿತ್ತು. ಅಂಡ್ ಐ ಥಿಂಕ್ ಇದು ಮತ್ತೆ ಸ್ಟಾಕ್ ಅಲ್ಲಿ ಇಲ್ಲ. ಇದು ಮ್ಯಾಕ್ಸ್ ಅಲ್ಲಿ ತಗೊಂಡಿದ್ದು ನಾನು. ಬಟ್ ಇವಾಗ ಅವರು ಇದನ್ನ
ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಐ ವಿಲ್ ಚೆಕ್ ಇಫ್ ಎಟ್ ಆಲ್. ಇಫ್ ಯು ಆರ್ ಲಕ್ಕಿ ಇದರ ಲಿಂಕ್ ಅನ್ನ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ದಿಸ್ ಇಸ್ ಮೈ ಟಾಪ್ ಫೇವ್ರೇಟ್ ಬ್ಯಾಗ್. ನೆಕ್ಸ್ಟ್ ಇದೊಂದು ರೀಸೆಂಟ್ ಪರ್ಚೇಸ್ ಅಂಡ್ ಅಗೇನ್ ಇದೇ ಥರದ್ದು. ಅಂದ್ರೆ ನೀವು ಟ್ರಿಪ್ಗೆ ಹೋಗ್ತೀರಾ ಅಂತಂದ್ರೆ ದಿಸ್ ಇಸ್ ಅ ಗುಡ್ ಡೇ ಪ್ಯಾಕ್. ಅಗೇನ್ ಇದು ಕೂಡ ನೋಡಿ ಈ ರೀತಿ ಭಯಂಕರ 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 ಕನ್ವೀನಿಯಂಟ್. ಇಲ್ಲಿ ಫೋನ್ ಇಡಬಹುದು ಅಂಡ್ ಇಲ್ಲಿ 1 2 3 ಅಗೇನ್ ಇಲ್ಲಿ ಹಿಂದ್ಗಡೆನೂ ಇದೆ 3 4 5 ಪೌಚಸ್ ತರ ಇರುತ್ತೆ, 5 ಪಾಕೆಟ್ಸ್ ತರ ಇದೆ. ಅಂಡ್ ಅಗೇನ್ ಇದ್ರಲ್ಲಿ ವಾಟರ್ ಬಾಟಲ್ ಇಟ್ಕೊಳ್ಬಹುದು. ಇಟ್ ಇಸ್ ಅ ವೆರಿ ಗುಡ್ ಡೇ ಪ್ಯಾಕ್. ಅಂಡ್ ಇದು ಬ್ಲ್ಯಾಕ್ ಇರೋದಕ್ಕೆ ನಿಮ್ಗೆ ಎಲ್ಲ ಔಟ್ಫಿಟ್ ಜೊತೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಸ್ವಲ್ಪ ಹೆಂಗೆ ಅಂತಂದ್ರೆ ಜಿಗ್ ಜಿಗ್ ಇದೆ, ಕಲರ್ಫುಲ್. ಇದು ನಿಮ್ಗೆ ಆ ಎಸ್ಥೆಟಿಕ್ ಲುಕ್ ಅನ್ನ ಕೊಡುತ್ತೆ. ಐ ಥಿಂಕ್ ಇದ್ರದ್ದು ನಿಮ್ಗೆ ಲಿಂಕ್ ಕೊಡಬಹುದು, ನಾನು ನೋಡೋಣ, ಚೆಕ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಒನ್ ಇದೊಂದು ಸ್ವಲ್ಪ ಹೆಂಗಿದೆ ಅಂತಂದ್ರೆ ನಾವು ಒಂದು ಟ್ರಾಲಿ ಜೊತೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಲಗೇಜ್ ಇರುತ್ತೆ ನೋಡಿ, ಆ ತರದ ಒಂದು ಬ್ಯಾಗ್ ಇದು. ಇದ್ರದ್ದು ಲಿಂಕ್ ನಿಮ್ಗೆ ಕೊಡ್ತೀನಿ ಬಿಕಾಸ್ ನಂಗೆ ನೆನಪಿದೆ, ಇದು ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ದು 1.5 ಇಯರ್ ಮೊದಲು ಅಂತ ಅನ್ಸುತ್ತೆ. ಮಿಂತ್ರಾದಲ್ಲಿ ನಾನು ತಗೊಂಡಿದ್ದು. ಸೊ ಇದು ಒಂದ್ ಸ್ವಲ್ಪ ಗರ್ಲಿಶ್ ಕಲರ್ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಹಾಗೆ. ಅಂಡ್ ಬಿಕಾಸ್ ಟ್ರಿಪ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇರೋದಕ್ಕೆ ಬರೇ ಟ್ರಾಲಿಯಲ್ಲಿ ಅಥವಾ ಇನ್ನೊಂದು ಈ ತರದ ಡೇ ಪ್ಯಾಕ್ ಅಲ್ಲಿ ಕೆಲವು ಸತಿ ಎಲ್ಲ ಸಾಮಾನು ಬರುವುದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಮೇಕಪ್ ಪೌಚ್ ಇತ್ತು ಅಥವಾ ಟಾಯ್ಲೆಟ್ರಿ ಕಿಟ್ ಇತ್ತು ಅಥವಾ ಫಸ್ಟ್ ಏಡ್ ಕಿಟ್ ಇತ್ತು ಅಂತಂದ್ರೆ ಅದೆಲ್ಲದು ಅದರಲ್ಲಿ ಆಗೋದಿಲ್ಲ. ಹಾಗಾಗಿ ಇದು ಒಂದ್ ಸ್ವಲ್ಪ ದೊಡ್ಡದು. ಇದು ಎಂತದಪ್ಪ ಅಂತಂದ್ರೆ ಆರಾಮ್ ಅನ್ಸೋದು. ಇದು ಪೂರ್ತಿ ಈ ಬಾರ್ ಇದೆ ಅಲ್ಲ, ಇದು ಪ್ಯಾಡೆಡ್ ಇರೋದಕ್ಕೆ ಸ್ವಲ್ಪ ಲಗೇಜ್ ಹಾಕೊಂಡ್ರು ಕೂಡ ನಿಮ್ಗೆ ಅಷ್ಟು ವೇಟ್ ಅಂತ ಫೀಲ್ ಆಗಲ್ಲ. ಅಂಡ್ ಇಲ್ಲಿ ನಿಮ್ಗೆ ಲ್ಯಾಪ್ಟಾಪ್ ಇಡಕ್ಕೂ ಕೂಡ ಕಂಪಾರ್ಟ್ಮೆಂಟ್ ಸಿಗತ್ತೆ. ಅಂಡ್ ಅಗೇನ್ ಇಲ್ಲಿ ಬೇರೆ ಇಲ್ಲಿ ನೋಡಿ ಈ ತರದೊಂದು ಕಂಪಾರ್ಟ್ಮೆಂಟು. ಇದ್ರಲ್ಲಿ ನಿಮ್ಮ ಹಾರ್ಡ್ ಡಿಸ್ಕ್ ಇತ್ತು ಅಥವಾ ಮೆಮೊರಿ ಕಾರ್ಡ್ ಇತ್ತು, ಈ ತರದಿತ್ತು ಅಂತಂದ್ರೆ. ಅಂಡ್ ಇಲ್ಲೊಂದು ಪಾಕೆಟ್ ಇದೆ, ಇಲ್ಲೂ ಒಂದು ಪಾಕೆಟ್ ಇದೆ. ಇದೊಂಥರ ಹೆಂಗೆ ಅಂತಂದ್ರೆ ಅಗೇನ್ ಇಲ್ಲೂ ಇದೆ. ಸೊ ಇದು ನಿಮ್ಗೆ ಒಂದ್ ದಿನದ್ದಲ್ಲ ಟ್ರಿಪ್ಪು ಅಥವಾ 1.5 ಡೇ 2 ಡೇಸ್ ಅಂತಂದ್ರೆ ಕನ್ವೀನಿಯಂಟ್ ಆಗಿ ನಿಮ್ದು 2 ಜೋಡಿ ಬಟ್ಟೆ, ಒಂದು ಲ್ಯಾಪ್ಟಾಪು, ಆ ತರದಲ್ಲಿ ಒಂದು ಚಿಕ್ಕ ಟ್ರಿಪ್ ಇತ್ತು ಅಥವಾ ಲೆಟ್ಸ್ ಸೇ ಪಿಕ್ನಿಕ್ ತರದ್ದು ಅನ್ನೋ ತರದಲ್ಲಿ ಇದ್ರೆ ದಿಸ್ ಈಸ್ ಅ ವೆರಿ ಕನ್ವೀನಿಯಂಟ್ ಅಂಡ್ ಪರ್ಫೆಕ್ಟ್ ಸೈಜ್ ಬ್ಯಾಗ್. ನೆಕ್ಸ್ಟ್ ಇದನ್ನ ನಾನು ವಿದಿನ್ ಬ್ಯಾಂಗ್ಳೂರ್ ಅಥವಾ ವಿದಿನ್ ಸಿಟಿ ಓಡಾಡುವಾಗ ಭಯಂಕರ ಯೂಸ್ ಮಾಡಿರುವಂತಹ ಪ್ರಾಡಕ್ಟ್. ಐ ಥಿಂಕ್ ಇದು ನಿಮ್ಮಲ್ಲಿ ಯಾರು ನೋಡ್ತಾ ಇದ್ರಿ ಅಂತಂದ್ರೆ ಹೆಣ್ಮಕ್ಳ ಹತ್ರ ಇದೊಂದು ಪರ್ಟಿಕ್ಯುಲರ್ ಬ್ಯಾಗ್ ಇರುತ್ತೆ. ಬಿಕಾಸ್ ಮಿಂತ್ರಾ ಇದ್ರನ್ನ ಅಷ್ಟು ಸತಿ ವಿಸಿಬಿಲಿಟಿಯನ್ನ ಕೊಟ್ಟು ಒಂಥರ ಪ್ರಮೋಟ್ ಮಾಡಿದೆ ಅಂತಾನು ಹೇಳ್ಬಹುದು. ಯಾಕೆಂತಂದ್ರೆ ನಾನು ಈ ಬ್ಯಾಗ್ ಅನ್ನ ತಗೋಬೇಕು ಅನ್ನೋ ಪ್ಲಾನ್ ಇಲ್ಲದೆ ಇದ್ರು ಮಿಂತ್ರಾ ಪದೇ ನಂಗೆ ಇದೇ ಬ್ಯಾಗ್ ಅನ್ನ ತೋರಿಸಿ ಅಂಡ್ ಆಲ್ಸೋ ಫಾರ್ ದ ರೀಸನ್ ಇದು ವೈಟ್ ಕಲರ್ ಇದೆ, ಏಸ್ಥೆಟಿಕ್ ಆಗಿದೆ, ಅಂದ್ರೆ ಟ್ರಾವೆಲ್ ಫ್ರೆಂಡ್ಲಿ ಅನ್ನೋ ತರದಲ್ಲಿ ಅವರ ಥೀಮ್ ಅನ್ನೇ ತೋರಿಸಿರೋದಕ್ಕೆ ದಿಸ್ ಇಸ್ ವಾಟ್ ಅಟ್ರಾಕ್ಟೆಡ್. ಅಗೇನ್ ಇದು ಕೂಡ ನಿಮ್ಗೆ ಲ್ಯಾಪ್ಟಾಪ್ ಇಟ್ಕೊಳ್ಳೋಕೆ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಈ ತರದ್ದೊಂದು ಮಲ್ಟಿಪಲ್ ಪಾಕೆಟ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲೊಂದು ಜಿಪ್ ಇರೋ ಪಾಕೆಟ್ ಇದೆ. ಇದು ಮತ್ತೆ ವಾಟರ್ ಬಾಟಲ್ ಅನ್ನ ಸಹ ಇಟ್ಕೊಳ್ಬಹುದು. ಬಟ್ ಒಂದೇ ಅಂತಂದ್ರೆ ಇದು ಪ್ಯಾಡೆಡ್ ಅಲ್ಲ. ಸೊ ಇದು ಜಾಸ್ತಿ ಭಾರ ಹಾಕಿದ್ರಿ ಅಂತಂದ್ರೆ ಹರಿದು ಹೋಗಲ್ಲ, ಬಟ್ ಇಲ್ಲೊಂದ್ ಸ್ವಲ್ಪ ಆ ಭಾರ ಫೀಲ್ ಆಗುತ್ತೆ ಇದು ಸಪೂರ ಇರೋದಕ್ಕೆ. ಸೊ ಹಂಗೆ ಇಲ್ಲಿ ಒಂದು ಪಾಕೆಟ್ ಇದೆ, ಇದು ಕೂಡ ದೊಡ್ಡದಿದೆ, ಕಂಪ್ಯಾರಿಟಿವ್ಲಿ ದೊಡ್ಡದಿರೋದಕ್ಕೆ ನಿಮ್ ಫೋನು, ಮರದೊಂದು ಕೀ ಅಥವಾ ಹ್ಯಾಂಡ್ ಕರ್ಚೀಫ್, ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಎಲ್ಲದಿರೋದಕ್ಕೆ. ಅಗೇನ್ ದಿಸ್ ಇಸ್ ಆಲ್ಸೋ ಅ ಗುಡ್ ಬೈ ಬಿಕಾಸ್ ಇದನ್ನ ನೀವು ಟ್ರಿಪ್ಗೂ ಬಳಸಬಹುದು, ಡೇ ಪ್ಯಾಕ್ ಆಗು ಬಳಸಬಹುದು. ಅಂಡ್ ಅಗೇನ್ 2 ದಿನದ್ದು ನಿಮ್ದೇನಾದ್ರೂ ಸಣ್ಣದೊಂದು ಪ್ರವಾಸ ಇದೆ ಅಂತಂದ್ರೆ ಅದಕ್ಕೂ ಕೂಡ ಯೂಸ್ ಮಾಡಬಹುದು. ಇವಾಗ ಲಾಸ್ಟ್, ಅನ್ಲೈಕ್ ಆಲ್ ದೀಸ್, ಸ್ವಲ್ಪ ಗರ್ಲಿಶ್ ಪ್ರಾಡಕ್ಟ್ ಬಟ್ ಇನ್ ಅ ವೆರಿ ಗುಡ್ ವೇ. ಇದು ನೋಡಿ ಟೋಟ್ ಬ್ಯಾಗ್ ಅಂತ ಕರೀತಾರೆ. ಇದು ನನ್ಗೆ ನೋಡಿ ಇಷ್ಟ ಆಗಿರೋ ಹ್ಯಾಂಡ್ ಬ್ಯಾಗ್ ಟೈಪ್ ಅಲ್ಲಿ. ನಂಗೆ ಹ್ಯಾಂಡ್ ಬ್ಯಾಗ್ ತುಂಬಾ ಕನ್ವೀನಿಯಂಟ್ ಅಂತ ಅನ್ಸೋದಿಲ್ಲ. ನಂಗೆ ಈ ತರ ಬ್ಯಾಗ್ಸ್ ಕನ್ವೀನಿಯಂಟ್ ಅಂತ ಅನ್ಸುತ್ತೆ. ಬಟ್ ಎಲ್ಲಾ ಡ್ರೆಸ್ಗೂ ಇವಾಗ ನಾನು ಸಾರಿ ಹಾಕೊಂಡು ಇದ್ದೆ ಅಥವಾ ಸ್ವಲ್ಪ ಎತ್ನಿಕ್ ಹಾಕೊಂಡಿದ್ದೆ ಅಂತಂದ್ರೆ ಈ ಬ್ಯಾಗ್ ತಗೊಂಡು ಹೊರಗಡೆ ಹೋಗಲ್ಲ ಅದಕ್ಕೋಸ್ಕರ ಒಂದಿರ್ಲಿ ಅಟ್ಲೀಸ್ಟ್ ಟೋಟ್ ಬ್ಯಾಗ್ ಅನ್ನೋ ಕಾರಣಕ್ಕೋಸ್ಕರ. ಅಂಡ್ ಆಲ್ಸೋ ಫಾರ್ ದ ರೀಸನ್ ಇದೊಂದು ಸ್ವಲ್ಪ ಬೋಹೋ ಸ್ಟೈಲ್ ಇರೋದಕ್ಕೆ ಐ ಲೈಕ್ ಇಟ್. ಮತ್ತೆ ಇದು ಭಾರ ತಡೆಯುತ್ತೆ, ಈ ರೀತಿ ಸಾಲಿಡ್ ಆಗಿರುವಂತಹ ಹ್ಯಾಂಡ್ಲ್ ಇರೋದಕ್ಕೆ. ಅಂಡ್ ಇದು ಕೂಡ ನೋಡಿ ದಿಸ್ ಇಸ್ ಆಲ್ಸೋ ವೆರಿ ಪ್ರಿಟಿ ಅಂಡ್ ವೈಟ್ ಕಲರ್ ಇದೆ, ಹಾಗಾಗಿ ಎಸ್ಥೆಟಿಕ್ ಅಂತ ಅನಿಸ್ತು. ಅಂಡ್ ಆಲ್ಸೋ ನಿಮ್ಗೆ ಇದರಲ್ಲಿ ನಿಮ್ದು
ಸಣ್ಣ 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 ಪೌಚಸ್ ಬರುತ್ತಲ್ಲ, ಈಗ ಮೇಕಪ್ ಕಿಟ್ಟು ಅಥವಾ ಮದುವೆ ಮನೆಯಲ್ಲಿ ಒಂದು ಡ್ರೆಸ್ ಆದ್ಮೇಲೆ ಇನ್ನೊಂದು ಡ್ರೆಸ್ ಚೇಂಜ್ ಮಾಡ್ತೀವಿ ನೋಡಿ, ಎಲ್ಲ ಸಾರಿ ಹಾಕೊಂಡೇ ಇರಲ್ಲ ಇಡೀ ದಿನ ನಾವು, ಇನ್ ಬಿಟ್ವೀನ್ ಅಲ್ಲಿ ಇನ್ನೊಂದು ಡ್ರೆಸ್ ಅನ್ನ ಸಹ ಚೇಂಜ್ ಮಾಡ್ತೀವಿ. ಸೊ ಆ ತರದಲ್ಲಿ ಒಯ್ಯಬಹುದು, ಸಖತ್ ಸ್ಪೇಷಿಯಸ್ ಆಗಿದೆ. ಅಂಡ್ ಒಳಗಡೆ ಚಿಕ್ಕ ಚಿಕ್ಕ ಕಂಪಾರ್ಟ್ಮೆಂಟ್ಸು ಇದೆ, ಇಲ್ಲಿ ಒಳಗಡೆ ಜಿಪ್ ಇರೋ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ. ಸೊ ಇದು ನಿಮ್ಗೆ ಟ್ರಾವೆಲ್ಗೆ ಹೋದಾಗ್ಲೂ ಕೂಡ, ಟ್ರಿಪ್ ಹೋದಾಗೆ ಒಂದು ದಿನ ಈ ರೀತಿ ಡೇ ಪ್ಯಾಕ್ ಅನ್ನೋ ತರದಲ್ಲೂ ಕೂಡ ಬಳಸ್ಕೊಳ್ಬಹುದು, ಚೆನ್ನಾಗಿರುತ್ತೆ. ರೀಸೆಂಟ್ ಆಗಿ ನಾನು ಇದನ್ನ ಈಶಾ ಫೌಂಡೇಶನ್ ಅಲ್ಲಿ ನನಗೆ ಇನ್ವೈಟ್ ಮಾಡಿದಾಗ ಅಲ್ಲಿ ಹೋಗಿದ್ದೆ. ಸೊ ವಾಟರ್ ಬಾಟಲು, ಇನ್ ಕೇಸ್ ಇನ್ ಬಿಟ್ವೀನ್ ಅಲ್ಲಿ ಏನಾದ್ರೂ ಹಶ್ವಾಯ್ತು ಅಂತಂದ್ರೆ 1-2 ಆಪಲ್ಲು, ಈ ತರದಲ್ಲಿ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ನೀವೆಲ್ಲದನ್ನ ಇದರಲ್ಲಿ ಫಿಟ್ ಮಾಡಬಹುದು. ಆ ವಾಟ್ಸ್ ಇನ್ ಮೈ ಬ್ಯಾಗ್ ಅನ್ನೋ ತರದಲ್ಲಿ ಮಾಡ್ತಾರಲ್ವಾ, ಆ ತರದ ಒಂದು ಪರ್ಫೆಕ್ಟ್ ಬ್ಯಾಗ್ ಅಂತಂದ್ರೆ ಇದು. ಸೊ ಇವಿಷ್ಟು ನನ್ನ 5+1 ಕ್ಯೂಟಿ ಪೈ ತರದ ಬ್ಯಾಗ್. ಸೊ ಇದು ನನ್ನ 5 ಬ್ಯಾಗ್, ಅಂದ್ರೆ 5 ಬ್ಯಾಗ್ ಇಲ್ಲ, ಇನ್ನು ಬೇರೆ ಬೇರೆ ತರದಿದೆ. ಅಂದ್ರೆ ಟ್ರೆಕ್ ಸಲುವಾಗಿ ತಗೊಂಡಿರುವಂತಹ ಬ್ಯಾಗ್ಗಳ ರಾಶಿನೇ ಇದೆ. ಹಾಗೆ ಆ ಬ್ಯಾಕ್ ಪ್ಯಾಕ್ ಬರುತ್ತೆ ನೋಡಿ, ಅದ್ರದ್ದು ಒಂದ್ 3-4 ಬ್ಯಾಗ್ ಕಲೆಕ್ಷನ್ ಇದೆ. ಅದೆಲ್ಲ ಇನ್ನೊಂದ್ಸತಿ ಯಾವಾಗಾದ್ರು ತೋರಿಸ್ತೀನಿ, ಬಿಕಾಸ್ ಅದರ ಜಾನರ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಬಟ್ ಈ 5 ಬ್ಯಾಗ್ಸ್ ನಾನು ತುಂಬಾ ಇಷ್ಟಪಟ್ಟು, ಹಾಗೆ ಇವತ್ತಿಗೂ ರಿಗ್ರೆಟ್ ಮಾಡದೇ ಇರುವಂತಹ, ಹಾಗೆ ನನ್ನ ಫೇವ್ರೇಟ್ ಬ್ಯಾಗ್ಸ್ ಅನ್ನೋದ್ರಲ್ಲಿ ಇದಿಷ್ಟು ಪ್ಲೇಸಸ್ ಅನ್ನ ಕಾಯ್ದಿರಿಸಿಕೊಂಡಿದೆ. ಸೊ ಯಾವ್ಯಾವ್ದ್ರ ಲಿಂಕ್ ಅನ್ನ ನನ್ನ ಹತ್ರ ಕೊಡಕ್ ಆಗುತ್ತೋ ಅದನ್ನ ಕೊಡ್ತಾ ಹೋಗ್ತೀನಿ. ಬೈ ಚಾನ್ಸ್ ಇದಿಲ್ಲದೆ ಸಿಮಿಲರ್ ಪ್ರಾಡಕ್ಟ್ ಇದೆ ಅಂತಂದ್ರೂ ಕೂಡ, ಇಫ್ ಐ ಕ್ಯಾನ್ ಸರ್ಚ್ ದ್ಯಾಟ್, ಅದರ ಲಿಂಕ್ ಅನ್ನ ಸಹ ಕೊಡ್ತೀನಿ. ಸೊ ಯಾರಿಗಿಷ್ಟ ಆಯ್ತು ದಯವಿಟ್ಟು ನೀವು ಹೋಗಿ ತಗೊಳ್ಬಹುದು. ಅಂಡ್ ಇಷ್ಟ ಆದ್ರೆ ಇಂಥ ವಿಡಿಯೋಸ್ ಅನ್ನ ದಯವಿಟ್ಟು ಒಂದು ಲೈಕ್ ಕೊಡಿ, ಒಂದೊಳ್ಳೆ ಕಮೆಂಟ್ ಅನ್ನ ಮಾಡಿ. ಹಾಗೆ ಈ ತರದ ಯಾವ ಕಲೆಕ್ಷನ್ ಅನ್ನ ನೀವು ನೋಡೋಕೆ ಇಷ್ಟಪಡ್ತೀರಾ ಅನ್ನೋದನ್ನ ನೀವು ಕಮೆಂಟ್ ಮಾಡಿದ್ರಿ ಅಂತಂದ್ರೆ ಇನ್ ಫ್ಯೂಚರ್ ಅಂಥ ಕಾಂಟೆಂಟ್ ಅನ್ನ ತರುವಂತಹ ಪ್ರಯತ್ನವನ್ನ ನಿಮ್ಮ ಒಂದು ರಿಕ್ವೆಸ್ಟ್ ಮೇಲೆ, ನಿಮ್ಮ ಒಂದು ರೆಕಮೆಂಡೇಶನ್ ಮೇಲೆ ನಾನು ಕೂಡ ಈ ಒಂದು ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬಹುದು ಅಂತ ಹೇಳ್ತಾ, ಎಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗೋವರೆಗೂ ಏನ್ ಮಾಡ್ಬೇಕು ಹೇಳಿ ಡೂ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್ ಅಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ. ಅಂಡ್ ಡೋಂಟ್ ಫರ್ಗೆಟ್ ಟು ಹೈಪ್ ಮಾಡಿದ್ರೆ ಇದರ ಡಿಸ್ಕವರಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ನೀವು ದಯವಿಟ್ಟು ಸುಮಾರು ಜನ ಆಯ್ತಾ ವಿಡಿಯೋವನ್ನ ನೋಡ್ತೀರಾ, ಚಂದ ಕಮೆಂಟ್ ಅನ್ನ ಹಾಕ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡೋದು ಮರ್ತು ಹೋಗ್ಬಿಡ್ತೀರಾ. ಸಬ್ಸ್ಕ್ರಿಪ್ಷನ್ ಆದ್ರೆ ಮಾತ್ರ, ಹಾಗೆ ನೀವು ಹೈಪ್ ಮಾಡ್ತಾ ಹೋದಂಗೆ ಈ ಚಾನೆಲ್ನ ಡಿಸ್ಕವರಬಿಲಿಟಿ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಅನ್ನೋದೇನಿದೆ ಅಲ್ವಾ, ಇದು ಇವಾಗ ಬೂಮಿಂಗ್ ಅಂತ ಹೇಳ್ಬೋದು, ನಾಟ್ ಗೆಟ್ ಎಸ್ಟಾಬ್ಲಿಷ್ಡ್ ಇಂಥ ಕಾಂಟೆಂಟ್ಸ್ ಎಲ್ಲ. ಸೊ ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ, ಒಂದು ಚಂದ ಕಮ್ಯುನಿಟಿಯನ್ನ ಬಿಲ್ಡ್ ಮಾಡಬೇಕು ಅಂತಂದ್ರೆ, ಯಾರು ನೋಡೋರು ಇರ್ತಾರೆ, ಆಡಿಯನ್ಸ್ ಯಾರು ಇರ್ತಾರೆ, ಅವರ ಸಪೋರ್ಟ್ ಅನ್ನೋದು, ಅವರು ಯಾವ ರೀತಿ ಪುಷ್ ಮಾಡ್ತಾರಲ್ಲ, ಲೈಕ್ ಮಾಡೋದು, ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡೋದು, ಅವರ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು, ಹೈಪ್ ಮಾಡೋದು, ದಿಸ್ ಆಲ್ ಮ್ಯಾಟರ್ಸ್. ನಾನು ಎಷ್ಟು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ, ನೀವು ಅಷ್ಟೇ ಡೆಡಿಕೇಟೆಡ್ ಆಗಿ ಇದೆಲ್ಲದನ್ನ ಮಾಡಿದ್ರಿ ಅಂತಂದ್ರೆ ಇದು ಒಂದು ಕಾಂಟೆಂಟ್ ನ ಪುಷ್ ಅನ್ನ ಕೊಡುತ್ತೆ. ಹಾಗೆ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಅನ್ನೋರ್ದ ಒಂದು ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈ ಯೂಟ್ಯೂಬ್ ನಲ್ಲಿ. ಸೊ ಅದನ್ನ ಮಾಡುವ ಸಲುವಾಗಿ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ತಾ, ಐ ಸಿ ಯು ನೆಕ್ಸ್ಟ್ ವೀಕ್. ಒನ್ಸ್ ಅಗೇನ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್ ಅಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ good intentions. Take care, bye bye, Om Namah Shivaya and Jai Hind.